ಮೀಸಲಾತಿಯ ಬದಲಾವಣೆ ಅಥವಾ ಹೆಚ್ಚಳ ಇವುಗಳಿಂದ ಯಾವ ರೀತಿಯಾಗಿ ಲಾಭ ಯಾವ ಸಮುದಾಯಕ್ಕೆ ಸಿಗುತ್ತೆ ಮತ್ತು ಬದಲಾವಣೆ ಮಾಡುವಂಥದ್ದು ಅಷ್ಟು ಸುಲಭನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಉದ್ಭವ ಆಗುವಂಥದ್ದು. ಯಾಕಂದ್ರೆ ಇದಕ್ಕೆ ಬೇಕಾದಂತಹ ಅಧ್ಯಯನ ಇವೆಲ್ಲವೂ ಕೂಡ ಹೇಗೆ ನಡೆಯುತ್ತೆ ಅನ್ನೋಂಥದ್ದು ಮುಖ್ಯ. ನಾವು ಈಗಾಗಲೇ ನಡೀತಾ ಇರುವಂತಹ ಹೋರಾಟವನ್ನು ಗಮನಿಸ್ತಾ ಇದ್ವಿ ಮತ್ತು ಸರ್ಕಾರ ಅದನ್ನ ಕೆಲವೊಂದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಕೆಲವೊಂದು ವಿಚಾರದಲ್ಲಿ ಮನವಿಗಳನ್ನು ಸ್ವೀಕರಿಸಿದೆ, ಕೆಲವೊಂದರಲ್ಲಿ ನಾವು ಅಧ್ಯಯನ ನಡೆಸ್ತೀವಿ ಅನ್ನೋದನ್ನ ಕೇಳ್ತಾ ಇದೆ. ಮತ್ತೊಂದಷ್ಟಕ್ಕೆ ನೇರವಾದಂತಹ ಪ್ರತಿಕ್ರಿಯೆನ ಈ ಹಂತದವರೆಗೆ ಸರ್ಕಾರ ಕೊಟ್ಟಿಲ್ಲ. ಆದರೆ ಸರ್ಕಾರ ಇವುಗಳನ್ನು ಗಮನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಪಂಚಮಸಾಲಿಗಳು 2A ಕೇಳ್ತಾ ಇದ್ದಾರೆ, ಕುರುಬರು ST ಕೇಳ್ತಾ ಇದ್ದಾರೆ, ವಾಲ್ಮೀಕಿಗಳು ತಮ್ಮ ಮೀಸಲಾತಿಯನ್ನ 4.5% ಅಷ್ಟು ಹೆಚ್ಚಳ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಮತ್ತು ಎಲ್ಲ ಹೋರಾಟ ನಿರತವಾಗಿರತಕ್ಕಂತಹ ಎಲ್ಲ ಸಮುದಾಯದವ್ರದ್ದು ಒಂದು ಮಾತನ್ನ ನಾವು ಗಮನಿಸಬಹುದು. ಅದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರ ಮೀಸಲಾತಿಯನ್ನು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಪರಿಗಣಿಸಿ ನೀವು ಕೊಡಿ ಅನ್ನೋದನ್ನ ಕೇಳ್ತಾರೆ. ಪಂಚಮಸಾಲಿ ಸಮುದಾಯ ಕೇಳ್ತಾ ಇರುವಂತದ್ದು 2A ಮೀಸಲಾತಿಯನ್ನ. ಈಗಾಗಲೇ 3B ಮೀಸಲಾತಿಯಲ್ಲಿ ಅವರು ಆ ಸಮುದಾಯ ಸೇರಿಕೊಂಡಿದೆ. ನಾವು 80 ಲಕ್ಷದಷ್ಟು ಪಾಪ್ಯುಲೇಷನ್ ಇದೆ ಅನ್ನುವಂಥದ್ದನ್ನ ಸಮುದಾಯ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಸ್ವಾಮೀಜಿಗಳು ಇದನ್ನ ಹೇಳ್ತಾ ಇದ್ದಾರೆ, ನಾವು 80 ಲಕ್ಷದಷ್ಟು ಜನಸಂಖ್ಯೆ ನಮ್ಮದಿದೆ ಅಂತೇಳಿ. ಮೀಸಲಾತಿಗಾಗಿ 106 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ, ಕೂಡಲ ಸಂಗಮದಿಂದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭ ಆಯಿತು. ಹರಿಹರಕ್ಕೆ ಬಂದು ತಲುಪಿದಾಗ ವಚನಾನಂದ ಶ್ರೀಗಳು ಕೂಡ ಈ ಒಂದು ಹರಿಹರದ ಪಂಚಮಸಾಲಿ ಗುರುಪೀಠದ ಜಗದ್ಗುರುಗಳು ಕೂಡ ಸೇರಿಕೊಂಡ್ರು. ಹೀಗಾಗಿ ಇಬ್ಬರು ಸ್ವಾಮೀಜಿಗಳು ಕೂಡ ಈಗ ಬೆಂಗಳೂರಿನವರೆಗೂ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಜನವರಿ 14ರಿಂದ ಆರಂಭಗೊಂಡಿರ್ತಕ್ಕಂತಹ ಪಾದಯಾತ್ರೆ ಇದು ಈಗ ಫೆಬ್ರವರಿ 21ಕ್ಕೆ ಮುಕ್ತಾಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸಮಾವೇಶವನ್ನು ಮಾಡೋದ್ರ ಮೂಲಕ. ಆದರೆ ಕೇವಲ ಸಮಾವೇಶ ಅಲ್ಲ, ಕುರುಬ ಸಮುದಾಯ ಹೇಳಿರುವಂಥದ್ದು ಸಮಾವೇಶ ಮಾಡ್ತೀವಿ ಅಂತ ಹೇಳಿ ಮಾತ್ರ. ಆದರೆ ಪಂಚಮಸಾಲಿ ಸಮುದಾಯ ಹೇಳ್ತಾ ಇದೆ ಕೇವಲ ಸಮಾವೇಶ ಅಲ್ಲ, ನಾವು ಇಲ್ಲಿಂದ ಹೋಗೋದು ಮೀಸಲಾತಿಯನ್ನು ತೆಗೆದುಕೊಂಡೇ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಇದು ಬಹಳ ಮುಖ್ಯ ಆಗಿರುವಂಥದ್ದು. ಕಳೆದ 36 ದಿನಗಳಿಂದ ನಡೀತಾ ಇರುವಂತಹ ಈ ಹೋರಾಟ ಫೆಬ್ರವರಿ 21ಕ್ಕೆ ಒಂದು ಬೃಹತ್ ಶಕ್ತಿ ಪ್ರದರ್ಶನ. ಇದರ ಮೂಲಕವಾಗಿ ಸರ್ಕಾರದ ಮೇಲೆ ಒತ್ತಡವನ್ನ ಎಷ್ಟು ತೀವ್ರವಾಗಿ ಮಾಡಬಹುದು ಅಷ್ಟು ತೀವ್ರವಾಗಿ ಮಾಡಬೇಕು. ಮತ್ತು ಈ ಪಾದಯಾತ್ರೆಯ ಉದ್ದಕ್ಕೂ ಕೂಡ ವಾಗ್ದಾಳಿ ನಡೆದಿರುವುದು ಯಾರ ವಿರುದ್ಧ? ಖುದ್ದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನೇ ಇಲ್ಲಿ ಗುರಿಯಾಗಿಸಿಕೊಂಡು ಕೂಡ ಒಂದಷ್ಟು ಟೀಕೆಯನ್ನ ಅಲ್ಲಿರುವಂತಹ ಜನಪ್ರತಿನಿಧಿಗಳು ಅಥವಾ ಮಾಜಿ ಶಾಸಕರುಗಳು ಇವರುಗಳು ಕೂಡ ಮಾತಾಡ್ತಾ ಬಂದಿದ್ದಾರೆ. ಸ್ವಾಮೀಜಿಗಳು ಈ ವಿಚಾರದಲ್ಲಿ ಬೇರೆ ಸ್ವರೂಪದಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪ ಅವರ ಮೇಲೆ ತೀವ್ರ ಒತ್ತಡವನ್ನು ಹೇರುವಂತಹ ಪ್ರಯತ್ನ ಸಾಗ್ತಾ ಇದೆ.